ನಗರಗಳು ಹುಟ್ಟುವ ಮುಂಚೆ ಮಾನವರು ಗುಹೆಗಳಲ್ಲಿ ವಾಸಿಸುತ್ತಿದ್ದರು. ಅದರ ಸಾಕ್ಷ್ಯ ಇಂದಿಗೂ ಭಾರತದಲ್ಲಿ ಹಲವಾರು ಕಡೆ ನಿಮಗೆ ಕಾಣಿಸುತ್ತೆ. ಸೊ ಅಂಥದ್ದೇ ಒಂದು ಪ್ಲೇಸಿನ ಬಗ್ಗೆ ನಾನು ಇವತ್ತು ನಿಮಗೆ ವಿಡಿಯೋದಲ್ಲಿ ತೋರಿಸ್ತಾ ಹೋಗ್ತೀನಿ. ಸೊ ನಿಮ್ಗೆ ಹಿಂದೆ ಕಾಣ್ತಿರುವಂಥ ಚಿತ್ರಗಳು ಆ ಮಾನವರು ಬಿಡಿಸಿದ್ದೆ. ಸೊ ಈ ಚಿತ್ರಗಳು ಪಿರಮಿಡ್ಗಿಂತ ಹಳೆಯದು. ಬನ್ನಿ ಇದ್ರ ಬಗ್ಗೆ ತಿಳ್ಕೊಳ್ತಾ ಹೋಗೋಣ. ಈ ಭೀಮ್ಬೇಟ್ಕಾ ರಾಕ್ ಶೆಲ್ಟರ್ಸ್ ಮಧ್ಯಪ್ರದೇಶದ ಭೋಪಾಲ್ನಿಂದ 45 ಕಿಲೋಮೀಟರ್ ದೂರದಲ್ಲಿದೆ. ನಿಮ್ಮ 2 ವೀಲರ್ 4 ವೀಲರಲ್ಲಿ ನೀವು ಯಾವುದೇ ರೀತಿ ಪ್ರಾಬ್ಲಮ್ ಇಲ್ದಿರ ರಾಕ್ ಶೆಲ್ಟರ್ಸ್ ಎಂಟ್ರಿವರೆಗೂ ಹೋಗ್ಬೋದು ನೀವು. ಇಂಡಿಯಾದಲ್ಲಿ ನಾವು 8 ವರ್ಷಕ್ಕಿಂತಲೂ ಹಳೆಯ ನಾಗರಿಕತೆಯ ಸಾಕ್ಷ್ಯಗಳನ್ನು ಕಂಡುಹಿಡಿದಿದ್ದೇವೆ. ಆದರೆ ಇದಕ್ಕೂ ಮುಂಚೆ ಮಾನವರು ನಗರಗಳಲ್ಲ, ಗುಹೆಗಳಲ್ಲಿ ವಾಸಿಸುತ್ತಿದ್ದರು. ಹೌದು, ಇದಕ್ಕೆ ಸಾಕ್ಷ್ಯ ಎಲ್ಲ ಬಂದು ನಿಮಗೆ ಈ ಭೀಮ್ಬೇಟ್ಕಾ ಕೇವ್ಸಲ್ಲಿ ಸಿಗುತ್ತೆ. ಈ ಭೀಮ್ಬೇಟ್ಕಾ ಕೇವ್ಸ್ನ ಕಂಡುಹಿಡಿದಿದ್ದೇ ಒಂದು ಅಚ್ಚರಿ ಮೂಡಿಸುವಂಥ ಕತೆ. 1956ರಲ್ಲಿ ಕಲಾ ವಿದ್ವಾಂಸ ಮತ್ತು ಪುರಾತತ್ವ ತಜ್ಞರಾದ ಡಾಕ್ಟರ್ VS ವಾಕಂಕರ್ ಅವರು ಭೋಪಾಲ್ನ ಸಮೀಪ ರೈಲು ಪ್ರಯಾಣ ಮಾಡುವಾಗ ರೈಲು ಈ ವಿಂಧ್ಯ ಪರ್ವತ ಶ್ರೇಣಿಗಳ ಮುಖಾಂತರ ಹಾದು ಹೋಗುವಾಗ ಅವ್ರಿಗೆ ದೂರದಲ್ಲಿ ಕಂಡಿದ್ದೇ ಈ ಭೀಮ್ಬೇಟ್ಕಾ ಗುಹೆ.